ಪ್ರೀತಿಯ ಎಲ್ಲ ಕಲಾವಿದರೆ, ನಾನು ಸಾಮಾಜಿಕ ನಾಟಕದ ನಿರ್ದೇಶಕ ಶೇಖರ್ ಮುತ್ತೇಗೆರೆ ಅಂತ. ತಮ್ಗಳಿಗೆ ಪರಿಚಯ ಇರ್ತೀನಿ ಅಥವಾ ಇಲ್ಲದೆ ಇರಬಹುದು. ನೋಡಿ, ಇವಾಗ ನಾನು ಒಂದು 25 ಕಿಲೋಮೀಟ್ರ್ ದೂರದಿಂದ ಡ್ರಾಮಾ ಪ್ರಾಕ್ಟೀಸ್ ಮಾಡಿ ಬರ್ತಾಯಿದ್ದೀನಿ. ಬರಬೇಕಾದ್ರೆ ತುಂಬ ಮಳೆಯಲ್ಲಿ ನೆನ್ಕೊಂಡ್ಬಂದಿದ್ದೀನಿ. ಮಳೆ ಮಧ್ಯದಲ್ಲಿ ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಈ ಕಡೆ ಉಳ್ಕೊಳ್ಳೋಣ ಅಂತಂದ್ರೂ ಆಗಲ್ಲ, ಮತ್ತು ಬರಲೇಬೇಕಾದ ಸನ್ನಿವೇಶ ಬಂತು. ಅನ್ಕೋಬೋದು ನಿರ್ದೇಶಕರಿಗೆ ಏನೋ ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ. ಯಾರು ಕೂಡ ಸಂಪಾದನೆ ಮಾಡಿ ನಾಟಕದಿಂದನೇ ಅಥವಾ ನಿರ್ದೇಶನ ಮಾಡೇ ಕೂಡ ಯಾರೂ ಸಂಪಾದನೆ ಮಾಡಿ ಅಥವಾ ದೊಡ್ಡ ಬೋಲ್ಡ್ ಕಟ್ಟಿಲ್ಲ, ಇನ್ನೊಂದು ಮಾಡಿಲ್ಲ. ಅವ್ರದ್ದಂಥ ಸೈಡ್ ಬಿಸ್ನೆಸ್ಗಳು ಅಥವಾ ಇನ್ನೊಂದು ಏನೋ ಇರುತ್ತೆ. ಏನೋ ಕಲೆಗೋಸ್ಕರ ನಾವು ಕೂಡ ಹೊಟ್ಟೆ ಪಡೋಗೋಸ್ಕರ ಹೊರಗಡೆ ಹೋಗ್ತೀವಿ. ಈಗ ಬರ್ತಾ ಇರ್ಬೇಕಾದ್ರೆ ತುಂಬ ಮಳೆ ಇತ್ತು, ಫಾರೆಸ್ಟ್ ಇತ್ತು, ಕವಲಿ ಇತ್ತು. ಅವೆಲ್ಲ ಕೂಡ ಎದುರಿಸ್ಕೊಂಡು ಬರ್ತಾ ಇರ್ತೀವಿ. ಬರೋ ದಾರಿಗಳಲ್ಲಿ ಮರನೇ ಬಿದ್ದಿರ್ತವೆ, ಮತ್ತು ಹಾವುಗಳೇ ಇರ್ತವೆ. ಮತ್ತು ನಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ, ತುಂಬ ಮಳೆ ಬಂತು, ಇನ್ನು ನಮ್ಮ ಮನೆಯವ್ರು ಬರಲಿಲ್ಲ, ನಮ್ಮ ಅಪ್ಪ ಬಂದಿಲ್ಲ, ನನ್ನ ಮಗ ಬಂದಿಲ್ಲ, ಗಂಡ ಬಂದಿಲ್ಲ ಅಂತ ಇವೆಲ್ಲ ಎದುರಿಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲೋ ಒಂದು ಟೈಮಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕಲಾವಿದರಿಗೆ ಬೆಲೆ ಕೊಡಿ. ಕೆಲವರು ತುಂಬ ಬೇಜವಾಬ್ದಾರಿಯಿಂದ ಮಾತಾಡ್ತೀರಿ. ನಿರ್ದೇಶಕರು ಕಂಡ್ರೆ ಏನೋ ಆದಾಯ ಮಾಡ್ಕೊ ಹೋಗ್ಬಿಡ್ತಾರೆ ಅಂತಲೋ ಅಥವಾ ಏನೋ ದುಡ್ಡು ಮಾಡಿಬಿಡ್ತಾರೆ ಅಂತಲೋ. ನಿಮ್ಮ ದುಡ್ಡು ನಾಳೆ ಹುಷಾರಿಲ್ದೇ ಮಡಿಕೊಂಡ್ರೆ ಬ್ಲಡ್ ಚೆಕಪ್ಗೆ ಎಟ್ಕಲ್ಲ, ಆಯಿತಾ? ಅಷ್ಟೊಂದು ನಾವು ಕೂಡ ಕಷ್ಟಪಟ್ಟೆ ನಾಟಕ ಮಾಡ್ಕೊಂಬರ್ತೀವಿ. ನಿಮ್ಮ ಹತ್ರ 5,000 10,000 ಹೆಚ್ಚಾಗಿ ಇಸ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಪ್ರತಿಫಲವನ್ನು ಖಂಡಿತ ನಾವು ಕೊಡ್ತೀವಿ. ಅದಕ್ಕೆ ನಾವೇನು ಬೆಲೆ ಕಟ್ಟಬೇಕು ಅದನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ. ದಯವಿಟ್ಟು ನಾವಂಥ ಕಲಾವಿದರಿಗೆ ನಿಮ್ಮ ಪ್ರೀತಿ ಇರಲಿ ಅಷ್ಟೇ. ಯಾಕೆ ವಿಡಿಯೋ ಮಾಡಿದ್ನಪ್ಪ ಅಂತಂದರೆ, ಬರಬೇಕಾದ್ರೆ ನೆನ್ಕೊಂಡು ಬಂದೆ. ಬರಬೇಕಾದ್ರೆ ಫ್ಯಾಮಿಲಿ ನೆನಪಾಯಿತು. ಈಗ ತಾನೇ ನೆನ್ನೆ ಅಂದರೆ ಒಂದು 2 ದಿನಗಳ ನೆನ್ನೆ ದಿನ ಡೇಟು 20 ಎಷ್ಟಮ್ಮ ಡೇಟು? ನೆನ್ನೆ 27ರಲ್ಲಿ ನಮ್ಮ ನಿರ್ದೇಶಕರೊಬ್ಬರು ಹೀಗೆ ವಿಧಿವತರಾಗಿರ್ತಾರೆ. ಹಾಗೆ ಮನೆಯಿಂದ ಬರಬೇಕಾದ್ರೆ ಫೋನ್ ಮಾಡ್ತಾರೆ, ಜೋಪಾನಾಗಿ ಬಾ, ಫೋನಲ್ಲಿ ಮಾತಾಡಬೇಡ, ಮಳೆ ಬರ್ತಾಯಿದೆ, ಎಲ್ಲಿದ್ದೀಯಾ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದು ತಮ್ಗಳಿಗೆ ಅರ್ಥ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ನಮ್ಮ ಬಗ್ಗೆ ಯಾರೂ ಕೂಡ ನಿರ್ದೇಶಕರ ಬಗ್ಗೆ ತೇಜಾವಧಿಯಾಗಿ ಯಾವತ್ತೂ ಯಾರೂ ಮಾತಾಡಬೇಡಿ. ನಾನು ಮನೆ ಬಾಗಿಲಿಗೆ ಬಂದು ಕರೆಂಟ್ ಇಲ್ಲ, ನನ್ನ ಬೈಕ್ ಲೈಟ್ ಆನ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ. ಮಾತಾಡಬಾರ್ದಲ್ಲಿ ಏನು ಮಾತಾಡಿದ್ದೀನಿ ಗೊತ್ತಿಲ್ಲ, ಕ್ಷಮೆ ಇರಲಿ. ಕಲಾವಿದರಿಗೆ ಬೆಲೆ ಇರಲಿ ಅಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಈ ವಿಡಿಯೋನ ನಂತರ ನೋವು ಎಷ್ಟೋ ಜನ ನಿರ್ದೇಶಕರಿಗೆ ಆಗಿರುತ್ತೆ ಅಂತ ಹೇಳಿ ಆಗಬಾರ್ದು. ನಿಮ್ಮ ಪ್ರೀತಿ ಒಂದೇ ನಾವು ಕೇಳೋದಷ್ಟೇ, ಇನ್ನೇನಿಲ್ಲ. ದಯವಿಟ್ಟು ಎಲ್ರಿಗೂ ಧನ್ಯವಾದಗಳು.